ಎಲ್ಲರಿಗೂ ನಮಸ್ಕಾರ ಸರ್, ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್. ನನ್ನ ಹೆಸರು ಬಂದು ಶ್ರೀಧರ್ ಅಂತ. ನಮ್ಮಲ್ಲಿ ನಿಮಗೆ ಇಂಕ್ಯುಬೇಟರ್ ಸಿಗುತ್ತೆ ಸರ್. ನಮ್ಮಲ್ಲಿ ಸಿಗ್ತಕ್ಕಂಥ ಕೆಪಾಸಿಟಿಗಳು 70, 80, 160 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಸಿಗುತ್ತೆ ಸರ್. ನಮ್ಮಲ್ಲಿ 70 ಮೊಟ್ಟೆ ಇಂಕ್ಯುಬೇಟರ್ ಬಂದು 6,500 ಆಗುತ್ತೆ. 80ರದಾದ್ರೆ 7,500 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್. 160 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಸಿಗುತ್ತೆ. 10,500 ಆಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತೇವೆ. ಎಲ್ಲ ಸ್ಪೇಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ನಿಮಗೆ ಯಾವುದೇ ಇಂಕ್ಯುಬೇಟರ್ ಆಗಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನಿಮಗೆ ಕೊರಿಯರ್ ಚಾರ್ಜಸ್ ಒಂದು 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ನಮಗೆ ಸ್ಟೋರ್ ಸರ್. ಇಲ್ಲಿ ನಾವು ಇಂಕ್ಯುಬೇಟರ್ಸ್ ಎಲ್ಲ ತಯಾರಿಯಾಗಿ ರೆಡಿ ಆಗಿ ಇಟ್ಟಿರ್ತಕ್ಕಂಥ ಇಂಕ್ಯುಬೇಟರ್ಸ್ ಎಲ್ಲ ಇರುತ್ತೆ. ಮತ್ತೆ ನಮ್ಮ ಸ್ವಂತ ಇಂಕ್ಯುಬೇಟರ್ಸ್ ಎಲ್ಲ ಆ ಕಡೆ ರನ್ನಿಂಗ್ ಆಗ್ತಾ ಇರುತ್ತೆ. ಅದರಲ್ಲಿ ನಾವು ಮರಿಗಳು ಇಳಿಸಿ ಕೊಡ್ತಾ ಇರ್ತೀವಿ ಸರ್. ಇಂಕ್ಯುಬೇಟರ್ ನೋಡಿ ಸರ್, ಈ ತರ ಇರುತ್ತೆ. ನಿಮಗೆ ಏನಿಲ್ಲ, ನೆಲದ ಮೇಲೆ ಇನ್ನೂ ಒಂದು 2 ಅಡಿ ಹೈಟಲ್ಲಿ ಫ್ರೆಶ್ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೋಬೇಕು. ನೋಡಿ ಇಲ್ಲಿ ಇಟ್ಟಿದೀವಲ್ವ, ಈ ತರ ಫ್ರೆಶ್ ವೆಂಟಿಲೇಷನ್ ಇರಬೇಕು. ಶೀಟ್ ಮಣ್ಣಿನಲ್ಲಿ ಬಿಸಿ ಜಾಸ್ತಿ ಇರೋ ಥರ, ಸ್ಮೆಲ್ ಬರೋ ಥರ, ಚೆನ್ನಾಗಿಲ್ದಿರೋ ಪ್ಲೇಸಲ್ಲೆಲ್ಲ ಇಡಬಾರ್ದು. ಫ್ರೆಶ್ ಆಗಿ ತಣ್ಣಗೆ ಮಳೆ ಆಡಬೇಕು ಸಾಕು. ಓವರ್ ಹೀಟ್ ಇರೋ ಪ್ಲೇಸಲ್ಲಿ ಇಟ್ಕೋಬೋದು ಸರ್. ಎಲ್ಲಿ ಕೂಲಿಂಗ್ ಇರುತ್ತೋ ಅಲ್ಲಿ ಇಟ್ಕೋಬೇಕು ಅಷ್ಟೇ. ನೆಲದಿಂದ ಒಂದು 2 ಅಡಿ ಹೈಟಲ್ಲಿ ಇಟ್ಕೊಂಡ್ರೆ ಸಾಕು. ನಿಮ್ಗೆ ಒಳಗಡೆ ನೋಡಿ ಈ ಥರ ಇರುತ್ತೆ. ಇದರಲ್ಲಿ ನಿಮ್ಗೇನಿಲ್ಲ, ಇಲ್ಲೊಂದು ಕರೆಂಟ್ ಪ್ಲಗ್ ಇರುತ್ತೆ ಸರ್. ಮತ್ತು ಇಲ್ಲೊಂದು 2 ಅಡಾಪ್ಟರ್ಸ್ ಇರುತ್ತೆ. ಅಡಾಪ್ಟರ್ ಪ್ಲಗ್ ಸರ್. ಅಡಾಪ್ಟರ್ ಅಂದರೆ ನೋಡಿ ಈ ಥರ ಇರುತ್ತೆ ನಿಮಗೆ ಇದರಲ್ಲಿ ಒಂದು 3 ಪಿನ್ ಇರ್ತಕ್ಕಂಥದ್ದು, ಒಂದು 2 ಪಿನ್ ಇರ್ತಕ್ಕಂಥದ್ದು ಒಂದು ಕೊಟ್ಟಿರ್ತೀವಿ. ನಿಮಗೆ 3 ಪಿನ್ ಇರ್ತಕ್ಕಂಥದ್ದನ್ನ ಫಸ್ಟ್ನೇದಕ್ಕೆ ಹಾಕೋಬೇಕಾಗುತ್ತೆ. ಇದು ಹಾಕಿ ಆನ್ ಮಾಡಿದ ತಕ್ಷಣ ನಿಮಗೆ ಫ್ಯಾನ್ಗಳು ರನ್ ಆಗುತ್ತೆ. ಈ ಕಡೆ ಇರೋದು ಹಾಕ್ಬಿಟ್ಟು 3 ತಗೊಂಡು ಕರೆಂಟ್ಗೆ ಹಾಕ್ಬಿಟ್ರೆ ನಾವು ಸಿಸ್ಟಮ್ ಎಲ್ಲ ರನ್ ಆಗುತ್ತೆ. ಆ ಥರ ಇರುತ್ತೆ ನೋಡಿ. ಇದೆಯಲ್ವಾ ಪ್ಲಗ್, ಇದು ತೆಗಿಬೋದು ನೀವು. ನೋಡಿ ತೆಗೆದು ಪಕ್ಕದಲ್ಲಿ ಇಟ್ಕೋಬೋದು. ನಿಮಗೆ ಇದು ವಾಟರ್ ಟಬ್ ಆಗಿರುತ್ತೆ. ಇದರಲ್ಲಿ ವಾಟರ್ ಟಬ್ಬಲ್ಲಿ ಫುಲ್ ಆಫ್ ವಾಟರ್ ಹಾಕ್ಕೊಂಡು ಫ್ಯಾನ್ ಕೆಳಗಡೆ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಮತ್ತೆ ನಿಮಗೆ ಇಲ್ಲಿ ಬಲ್ಪ್ ಹಾಕೋದಕ್ಕೆ 2 ಪ್ಲೇಸ್ ಇರುತ್ತೆ ಸರ್. ಬಲ್ಪ್ ಹಾಕೋ ಪ್ಲೇಸಲ್ಲಿ ನೀವು ಬಲ್ಪ್ ಹಾಕ್ಕೋಬೋದು. ಹಾಕೊಂಡ್ಬಿಟ್ಟು ಇಟ್ಕೊಂಡು ಪ್ಲಗ್ ಹಾಕ್ಬಿಡೋದು ಅಷ್ಟೇ. ನೋಡಿ ಕರೆಂಟ್ ಪ್ಲಗ್ ಫಸ್ಟ್ ಕರೆಂಟ್ಗೆ ಹಾಕ್ಬಿಡೋದು. ಮತ್ತೆ ಇದು ಅಡಾಪ್ಟರ್ ಸರ್. ಈ ಕಡೆ ಇದು ನಾವು ಹಾಕಿದ ತಕ್ಷಣ ನಮ್ಮ ಫ್ಯಾನ್ ರನ್ನಿಂಗ್ ಆಗುತ್ತೆ. ಕನೆಕ್ಷನ್ ಹಾಕಿದ ತಕ್ಷಣ ನಿಮಗೆ ಈ ಕಡೆ ಮೀಟರ್ಸ್ ಎಲ್ಲ ಆನ್ ಆಗಿಬಿಡುತ್ತೆ. ಮೀಟರ್ಸ್ ಎಲ್ಲ ಆನ್ ಆಗುತ್ತೆ. ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ ಒಳಗಡೆ. ಈ ಮೋಟ್ರ್ ಆಟೋಮೆಟಿಕಲಿ ಟರ್ನಿಂಗ್ ತಗೊಳುತ್ತೆ. ಈ ಮೋಟ್ರ್ ನಿಮಗೆ 2 ಗಂಟೆಗೆ ಒಂದ್ಸರಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗಿಬಿಟ್ಟು ಆಫ್ ಆಗಿಬಿಡುತ್ತೆ. ಲೈಟ್ಸ್ ಆದರೆ ಹೀಟ್ಗೆ ಅನುಗುಣವಾಗಿ ಆನ್ ಆಫ್ ಆಗ್ತಾ ಇರುತ್ತೆ. ಫ್ಯಾನ್ ಇರುತ್ತಲ್ಲ 24 ಅವರ್ಸ್ ಆನಲ್ಲಿ ಇರುತ್ತೆ. ಈ ಥರ ಇರುತ್ತೆ ನಿಮ್ಮ ಸಿಸ್ಟಮ್. ನೀವು ಇದರಲ್ಲೆಲ್ಲ ಮೊಟ್ಟೆಗಳು ಜೋಡಿಸ್ಕೊಳ್ಳೋದು. ಒಂದೊಂದು ಲೈನಲ್ಲಿ ನಿಮ್ಗೆ ಒಂದು 8 ಮೊಟ್ಟೆ ಹಿಡಿಯುತ್ತೆ. ಟೋಟಲ್ 10 ಲೈನ್ ಇರುತ್ತೆ. 80 ಮೊಟ್ಟೆ ಹಿಡಿತೀವಿ. ಆ ಥರ ಆಫ್ ಆಗೋಯ್ತು. ಮತ್ತೆ ಒಂದೊಂದು 2 ಗಂಟೆಗೆ ಒಂದ್ಸರಿ ಟರ್ನಿಂಗ್ ಆಗೋದು. ಟೋಟಲ್ 80 ಮೊಟ್ಟೆ ಇಡುತ್ತೆ. ಈ 80ರಲ್ಲಿ ನೀವು 20, 50, 2, 3, 10 ಎಷ್ಟಿದ್ರಷ್ಟು ಹಾಕ್ಕೋಬೋದು. ಡೈಲಿ ಮೊಟ್ಟೆ ಸಿಕ್ಕಿದ್ರೆ ಡೈಲಿನೂ ಹಾಕ್ಕೋಬೋದು. ಇಲ್ಲ 80 ಒಂದೇ ಸರಿ ಲೋಡ್ ಮಾಡ್ತೀವಿ ಅಂದ್ರೆ ಮಾಡ್ಕೋಬೋದು. ನಾವು ನೀರಿನ ಟಬ್ ಇಟ್ಟಿದ್ದೀವಲ್ವ ಸರ್, ನೀರಿನ ಟಬ್ಬಲ್ಲಿ ಫುಲ್ ಆಫ್ ನೀರು ಹಾಕ್ಕೊಂಡು 3 ದಿನಕ್ಕೊಂದ್ಸರಿ ಬದಲಾಯಿಸ್ತಾ ಇರ್ಬೇಕು ನೀರನ್ನ. ಇವತ್ತು ಹಾಕಿದ್ದೀರಾ, ನಾಳೆ ಇಲ್ಲ ನಾಳಿದ್ದು ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟು ಟಬ್ ತೊಳೆದ್ಬಿಟ್ಟು ಫ್ರೆಶ್ ವಾಟರ್ ಹಾಕಿಟ್ಕೋಬೇಕು. ಇನ್ನು ಕ್ಲೋಸ್ ಮಾಡಿದ್ರೆ ಆಗೋಯ್ತು. ಈ ಕ್ಲೋಸ್ ಮಾಡಿಬಿಟ್ಟು ದಿನಕ್ಕೆ 2 ಸಾರಿ, ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಮುಚ್ಚಳ 1 ನಿಮಿಷ ಓಪನ್ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ. ನೀರಿನ ಟಬ್ಬಲ್ಲಿರೋ ನೀರನ್ನ 3 ದಿನಕ್ಕೆ ಒಂದ್ಸರಿ ಬದಲಾಯಿಸಬೇಕಾಗುತ್ತೆ. ಈ ಥರ ಆದಮೇಲೆ ಮೊಟ್ಟೆ ಇಟ್ಟ ಮೇಲೆ 1 ವಾರ ಆಗುತ್ತಲ್ವ ಸರ್. 1 ವಾರ ಆದಮೇಲೆ ನೈಟ್ ಟೈಮು ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡೋದು. ಇಂಕ್ಯುಬೇಟರ್ ಕೂಡ ಆಫ್ ಮಾಡಿಬಿಡೋದು. ಕತ್ತಲು ಮಾಡ್ಕೊಂಬಿಡೋದು ರೂಮೆಲ್ಲ. ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಮೊಟ್ಟೆನ ತೆಗೆದು ಮೊಬೈಲ್ ಟಾರ್ಚ್ ಮೇಲೆ ನಿಲ್ಲಿಸಿಟ್ರೆ ನೀವು ಒಳಗಡೆ ನಿಮಗೆ ಮರಿಗಳು ಬೆಳವಣಿಗೆ ಆಗ್ತಾ ಇರೋದು ಕಾಣಿಸುತ್ತೆ. ಮರಿಗಳು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಮೊಟ್ಟೆಗಳು ಮಾತ್ರ ಅಲ್ಲಿ ಇಟ್ಕೊಂಡು, ಏನು ಇಲ್ದಿರ ಖಾಲಿ ಇರ್ತಕ್ಕಂಥ ಮೊಟ್ಟೆಗಳು ಕೆಲವಿರುತ್ತೆ, ಅವು ತೆಗೆದು ಬಿಸಾಕಬೇಕಾಗುತ್ತೆ. ಯಾಕೆಂದರೆ ಅವು ಮುಂಜಾನೆ ಕ್ರಾಸ್ ಆಗ್ದಿರಾ, ವೀಕ್ನೆಸ್ ಇರೋದು, ಡ್ಯಾಮೇಜ್ ಆಗಿರೋ ಮೊಟ್ಟೆಗಳು ಮರಿಗಳಾಗಲ್ಲ. ಅವೆಲ್ಲ ತೆಗೆದು ಬಿಸಾಕಬೇಕಾಗುತ್ತೆ 1 ವಾರದ ದಿನ. 13ನೇ ದಿನ ಇನ್ನೊಂದ್ಸರಿ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಬೇಕಾಗುತ್ತೆ. ಅವಾಗ ಕೆಲವೊಂದು ಮೊಟ್ಟೆಗಳಲ್ಲಿ ಮರಿಗಳಾಗಿ ಸತ್ತೋಗಿರುತ್ತೆ. ಏನು ರೀಸನ್ ಅಂದರೆ ವೀಕ್ನೆಸ್ ಇರ್ತಕ್ಕಂಥ ಮೊಟ್ಟೆಗಳು, ಅಂದರೆ ಮರಿ ಫಾರ್ಮೇಷನ್ ಆಗೋದಕ್ಕೆ ಫುಲ್ ಎನರ್ಜಿ ಇರಲ್ಲ ಮೊಟ್ಟೆನಲ್ಲಿ. ಅಂಥ ಮೊಟ್ಟೆಗಳೆಲ್ಲ ಹೋಗುತ್ತೆ. ಅವು ಕೂಡ ತೆಗೆದು ಬಿಸಾಕಬೇಕಾಗುತ್ತೆ. ತೆಗೀಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಮು, ಮೊಟ್ಟೆ ಇಲ್ಲಿರೋ ಹೀಟ್ಗೆ, ಇಲ್ಲಿರೋ ನೀರಿಗೆ ಕೊಳಿತಾ ಬರುತ್ತೆ. ಬೇಗನೆ ಕೊಳ್ತು ಬಿಟ್ಟರೆ ಬ್ಲಾಸ್ಟ್ ಆದರೆ ಇಲ್ಲೆಲ್ಲ ವೈರಸ್ ಫಾರ್ಮೇಷನ್ ಆಗಿಬಿಡುತ್ತೆ. ಬ್ಲಾಸ್ಟ್ ಆಗಲಿಲ್ಲ ಅಂದ್ರೆ ಒಳಗಡೆಯಿಂದ ನಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಆ ಬರ್ತಾ ಇರೋದೆಲ್ಲನೂ ನಿಮಗೆ ಬೇರೆ ಚೆನ್ನಾಗಿರೋ ಮೊಟ್ಟೆಗಳಲ್ಲಿರೋ ಮರಿಗಳು ಸತ್ತೋಗ್ಬಿಡ್ತವೆ. ಅದಕ್ಕೆ ಪಕ್ಕ 2 ಸಾರಿ ತೆಗಿಲೇಬೇಕು ನೀವು. 8ನೇ ದಿನ 13ನೇ ದಿನ. ಮತ್ತೆ 18 ದಿನ ಆಗಿದ ತಕ್ಷಣ ನೀವು ಕೆಳಗಡೆ ಮರಳು ಹಾಕೋಬೇಕಾಗುತ್ತೆ. ಅದೆಲ್ಲ ನಿಮ್ಗೆ ವೀಡಿಯೋಸ್ ಕಳ್ಸಿಕೊಡ್ತೀವಿ. ನಿಮಗೆ ಫಸ್ಟಿಂದ ಮೊಟ್ಟೆ ಇಡೋವಾಗಲಿಂದ ಮರಿಗಳು ಬಂದಮೇಲೆ ವ್ಯಾಕ್ಸಿನೇಷನ್ವರೆಗೂ ವೀಡಿಯೋಸ್ ಬರುತ್ತೆ. ಬೇಸಿಕ್ ಐಡಿಯಾ ಹೇಳ್ತಾ ಇದೀವಿ ಅಷ್ಟೇ. ನಿಮ್ಮ ಮೊಟ್ಟೆಗಳನ್ನ ಕೆಳಗಡೆ ಶಿಫ್ಟ್ ಮಾಡಬೇಕಾಗುತ್ತೆ. ಅಲ್ಲಿ 19ನೇ ದಿನದಿಂದ ಮೊಟ್ಟೆಗಳು ಒಡ್ಕೊಂಡು ಮರಿಗಳು ಹೊರಗಡೆ ಬರುತ್ತೆ. ಆ ಬಂದಿರ್ತಕ್ಕಂಥ ಮರಿಗಳನ್ನ ನೋಡಿ, ಒಂದು ಬಾಕ್ಸ್, ಕಟನ್ ಬಾಕ್ಸ್ ಒಂದು ತಗೊಂಡು
ಥರ ಕಟನ್ ಬಾಕ್ಸ್ ಒಂದು ತೊಗೊಂಡು ಒಂದು ಬಲ್ಪ್ ಹಾಕೊಂಡು ಒಂದರಲ್ಲಿ ನೀರು ಒಂದರಲ್ಲಿ ಮೇವು ಇಟ್ಕೊಂಡು ಒಂದು ತಿಂಗಳ ಕಾಲ ನಾವು ಬೆಳೆಸ್ಕೊಂಡ್ರೆ ಸಾಕು ಆಟೋಮೆಟಿಕಲ್ ಮರಿಗಳು ಬೆಳ್ಕೊಳ್ಳುತ್ತೆ. ಬೆಳೆದ ಒಂದು ತಿಂಗಳಾದ್ಮೇಲೆ ತೆಗೆದ್ಬಿಟ್ಟು ಫಾರ್ಮಲ್ಲಿ ಬಿಟ್ಕೊಂಡು ನಾವು ಏನು ಬೇಕೋ ಹಾಕೋಬೋದು ನಾವು. ಇವಾಗಾದರೆ ಸ್ಟಾರ್ಟರ್ ಫೀಡ್ ಮಾತ್ರ ಒಂದು ತಿಂಗಳು ಕೊಡಬೇಕು, ಬ್ರಾಯ್ಲರ್ ಸ್ಟಾರ್ಟರ್. ಬೇರೆ ಏನು ಕೊಟ್ರೂ ಉಳಿಯಲ್ಲ ಮರಿಗಳು, ಒಂದು ತಿಂಗಳು ಪಕ್ಕ ಕೊಡಬೇಕು. ಬೇರೆ ವ್ಯಾಕ್ಸಿನೇಷನ್ ಏನಿಲ್ಲ? ವ್ಯಾಕ್ಸಿನೇಷನ್ ಅದೆಲ್ಲ ನಾನು ಹೇಳ್ಕೊಡ್ತೀನಿ, ವೀಡಿಯೋಸ್ ಬರುತ್ತೆ ನಿಮಗೆಲ್ಲ. ನಿಮ್ಗೆ ಲಸೋಟ ಒಂದು ಫೋಲ್ಫ್ಯಾಕ್ಸ್ ಒಂದು 2 ಹಾಕಿದ್ರೆ ಸಾಕು, ಇನ್ನೇನು ಬೇಕಾಗಿರೋದಿಲ್ಲ ನಿಮ್ಗೆ. ಇದೆಲ್ಲ ಆದಮೇಲೆ ನಾವೆಲ್ಲ ವೀಡಿಯೋಸ್ ಕಳಿಸಿರ್ತೀವಲ್ಲ, ಕ್ಲಾರಿಟಿಯಾಗಿ ನೋಡಿ ಅದ್ರ ಮೇಲೆ ಡೌಟ್ ಬಂದರೆ ಫೋನ್ ಮಾಡಿ ಕೇಳ್ಬೋದು, ನೋ ಪ್ರಾಬ್ಲಮ್. ಹ್ಞೂ ಸರ್. ಇದು ನಿಮಗೆ 80 ಮೊಟ್ಟೆದು 7,500 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪ್ರೇಚರ್ ಕಂಟ್ರೋಲ್ ಮೀಟರ್ ಒಂದು ಎಕ್ಸ್ಟ್ರಾ ಬರುತ್ತೆ. ಇಲ್ಲ ಸರ್, ಪ್ರೈಸಸ್ ಫಿಕ್ಸ್ ಇದೆ, ಕೇಳಂಗೆ ಏನಿಲ್ಲ ಅದ್ರಲ್ಲಿ ರೇಟ್ಗಳೆಲ್ಲ. ಡೌಟ್ ಇದೆಯಾ? ಹತ್ಕೊಳ್ಳಿದ್ರೆ ಸಾಕು. ನಿಮ್ಗೆ ಏನಾದ್ರು 30-40 ಕೋಳಿ ಮಾಡ್ಕೊಂತೀವಿ ಪ್ಲಾನಿಂಗ್ ಇದ್ರೆ, ಫ್ಯೂಚರಲ್ಲಿ ದೊಡ್ಡದು ಮಾಡೋ ಪ್ಲಾನಿಂಗ್ ಇದ್ರೆ ಇವಾಗ ಇದು ಹಾಕೊಂಡಿರಿ, ದೊಡ್ಡದು ಬೇಕಾದ್ರೆ ಮತ್ತೆ ಇನ್ನೊಂದು ತಗೊಳ್ಳಿ 160. ಎರಡು ಮ್ಯಾನೇಜ್ ಆಗುತ್ತೆ ಚೆನ್ನಾಗಿ ನಿಮಗೆ. ಕೋಳಿ ಸೇಲ್ಗಿಲ್ಲ ಸರ್, ಕೋಳಿಗಳು ಮೊಟ್ಟೆಗಳು ಮರಿಗಳು ಮ್ಯಾಕ್ಸಿಮಮ್ ಸಿಗಲ್ಲ, ಇರೋವ ಕೊಟ್ಬಿಡ್ತೀವಿ ಅಷ್ಟೇ. ನಾರ್ಮಲ್ ಕೇಸಸಲ್ಲಿ ಸಿಗಲ್ಲ, ಮೊಟ್ಟೆ ಸೇಲ್ ಮಾಡಲ್ಲ ನಾವು ಇನ್ಕ್ಯುಬೇಟರ್ಸ್ ರನ್ ಆಗ್ತಾ ಇರುತ್ತೆ ಅದರಲ್ಲಿ ಸರ್. ಮೊಟ್ಟೆ ಅಂದರೆ ನಿಮಗೆ ನೀವೇ ಲೋಕಲಲ್ಲಿ ಗ್ಯಾದರ್ ಮಾಡ್ಕೋಬೇಕು, ನಮ್ಮ ಕಡೆಯಿಂದ ಸಿಗಲ್ಲ ಸರ್. ಅಲ್ಲಲ್ಲ, ನಮ್ಮ ಕಡೆಯಿಂದ ಸಿಗಲ್ಲ. ಅಲ್ಲಲ್ಲ, ನಿಮಗೆ ಏನಂದ್ರೆ ನಿಮ್ಮ ಸ್ವಂತ ಕೋಳಿಲಿ ಇಟ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಬೇಡ ಸರ್, ದೂರದಿಂದ ಅವ್ರು ಎಕ್ಸ್ಪೈರ್ ಆಗಿರ್ತಕ್ಕಂಥ ಮೊಟ್ಟೆಗಳಿವೆಲ್ಲ ಕೊಟ್ಟರೆ ನಿಮಗೆ ಒಂದು ಮರಿ ಕೂಡ ಬರಲ್ಲ ಹೊರಗಡೆಗೆ. ಫ್ರೆಶ್ ಮೊಟ್ಟೆ, ಆದಷ್ಟು ಫ್ರೆಶ್ ಮೊಟ್ಟೆ 1 ವಾರ ಒಳಗಡೆ ಇಟ್ಕೊಳ್ಳೋದು ಒಳ್ಳೇದು. ಆದಷ್ಟು 2 ದಿನ 3 ದಿನ ಯಾವತ್ತರದ ಅವತ್ತು ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ಗಳು ಬರುತ್ತೆ. ಅವರು ನಾವೇ ಯಾರೋ ಒಬ್ರು ಸಜೆಸ್ಟ್ ಮಾಡ್ತೀವಿ, ನಿಮ್ಗೆ ನಾಟಿ ಕೋಳಿ ಅಂತ ಹೇಳ್ಬಿಟ್ಟು ಕ್ರಾಸ್ ಕೋಳಿ ಕೊಟ್ಟರು, ಏನು ಮಾಡ್ತೀರಾ? ಮತ್ತೆ ನಮ್ಗಲ್ವಾ ಬ್ಯಾಡ್ ನೇಮು, ಯಾರ್ದಂಗೆ ಟೈಪ್ ಮಾಡ್ಕೊಳಲ್ಲ ನಾವು. ಮಾಡ್ತಾ ಇದೀವಿ ಅಲ್ದಿದ್ರೆ ಯಾರ್ದು ಟೈಪ್ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ. ಇವಾಗ ನೀವೇ ಕೊಡ್ತೀವಿ ಅಂದ್ರೆ ನಾವು ಯಾರಿಗೂ ಸಜೆಸ್ಟ್ ಮಾಡಲ್ಲ. ನಿಮ್ಮ ಮೇಲೆ ಟ್ರಸ್ಟ್ ಅವ್ರ ಮೇಲೆ ಇರುತ್ತೆ. ಅವ್ರೇನ್ ಮಾಡ್ತಾರೆ ಗೊತ್ತಾ, ನೀವ್ ಹೇಳಿದ್ರಿ ಇಂಥವ್ರ ಹತ್ರ ನಮ್ಗೆ ಹಿಂಗ್ ಮಾಡಿದಾರೆ ಮೋಸ, ನಾನೇನ್ ಮಾಡೋದು ಹೇಳಿ? ಯಾರಿಗೂ ಸಜೆಸ್ಟ್ ಮಾಡಕ್ ಹೋಗಲ್ಲ. ಅಕಸ್ಮಾತ್ ಏನ್ ಮರಿಗಳಿದ್ರೆ ನಿಮ್ ಓನ್ ರಿಸ್ಕ್ ಮೇಲೆ ಅವ್ರ ಕಸ್ಟಮರ್ ಆರಾಮಾಗಿ ನೋಡಿ ಸರ್, ಒಂದು 10 ಕೋಳಿ ಹಾಕೊಳ್ಳಿ, ಮೇಂಟೈನ್ ಮಾಡಿ ಅಷ್ಟೇ, ಈಸಿಯಾಗಿ ರನ್ನಿಂಗ್ ಆಗ್ಬಿಡುತ್ತೆ. ಮತ್ತೆ ಇನ್ನೇನು ಇಲ್ಲ, ನಿಮ್ದೇ ಸ್ವಂತ ಕೋಳಿ ಇಟ್ಕೊಂಡು ಮಾಡ್ಕೊಂಡ್ರೆ ನಿಮ್ಗೆ ಲಾಭದಾಯಕ ಜಾಸ್ತಿ ಇರುತ್ತೆ. ಎಲ್ಲ ಹೊರಗಡೆಯಿಂದ ತರ್ತೀವಿ, ಒಂದೊಂದ್ಸಾರಿ 10% ಕೂಡ ಬರಲ್ಲ ಹೊರಗಡೆ ಅಂತಂದ್ರೆ. ಒಂದೊಂದ್ಸಾರಿ 100 ಮೊಟ್ಟೆ ಇಟ್ಟರೆ 100 ಮೊಟ್ಟೆನೂ ಬರ್ಬೋದು, ಹೇಳಕ್ಕಾಗಲ್ಲ ಅದೆಲ್ಲ. ಟೈಮಿಂಗು, ಮೊಟ್ಟೆ ಒಳಗಡೆ ಶೇಕ್ ಆಗೋದು, ಟ್ರಾನ್ಸ್ಪೋರ್ಟೇಷನ್ ಹೆಂಗ್ ಮಾಡ್ತೀರಾ, ಮೊಟ್ಟೆ ಎಷ್ಟು ದಿನ ಆಗಿರುತ್ತೆ, ಅವ್ರು ಯಾವ ತರ ಮೇಂಟೈನ್ ಮಾಡ್ತಾ ಇರ್ತಾರೆ ಫಾರಮ್. ಬರೀ ತಿನ್ನೋ ಮೊಟ್ಟೆಗಾಗಿ ಮಾಡ್ತಾ ಇದ್ರೆ ಅದು ಬೇರೆ ತರ ಇರುತ್ತೆ. ಯಾರು ಸರ್ ಅಂತವ್ರು? ಎಲ್ಲ ಚಿಂತಾಮಣಿಯಲ್ಲಿ ಒಂದಿದೆ, ಅವೆಲ್ಲ ಬೇಡ ಬಿಡಿ, ಬೇರೆಯವ್ರು ಸಜೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರು ಮ್ಯಾಕ್ಸಿಮಮ್ ಲೋಕಲಲ್ಲೇ ಎಲ್ಲ ಮಾರ್ಬಿಡ್ತಾರೆ ಸರ್ ಒಳ್ಳೆ ರೇಟ್ಗೆ. ಟೌನ್ ಏರಿಯಾ ಅಲ್ವಾ, ನೀವು ಸ್ಟೋರ್ ಮಾಡಿ ಅಷ್ಟು ಮೊಟ್ಟೆಗಳು ಇಡೋಷ್ಟು ಕೂಡ ಅವ್ರು ಇಡಲ್ಲ. ನೀವು ಇನ್ನೂ ಪ್ರೀಮಿಯಂ ಪ್ರೈಸ್ ಕೊಡ್ತೀವಿ ಅಂದರೆ ಅವರು 2-3 ದಿನ ಮೊಟ್ಟೆಗಳು ಸ್ಟೋರ್ ಮಾಡಿ ಕೊಡೋ ಚಾನ್ಸ್ ಇರುತ್ತೆ. ಲೋಕಲ್ಗೆ ಅಂದರೆ ಜಾಸ್ತಿ, ಅವ್ರೊಂದು 20 ರೂಪಾಯಿಗೆ ಮಾರ್ತಾ ಇರ್ತಾರೆ, ನಿಮ್ಮ ಹತ್ರ 25-30 ಕೇಳ್ತಾರೆ ನೀವು ಬೇಕು ಅಂತ ನೀವು ಹೋದ್ರೆ. ಆ ಥರ 88 ಹಾಂ 48 ಸರ್. ಹಾಂ, ಬಿಸಿ ಬೇಕಾದ್ರೆ ಆನ್ ಆಗುತ್ತೆ, ಬೇಡ ಅಂದರೆ ಅದೇ ಆಫ್ ಆಗುತ್ತೆ. ಈ ಬಿಸಿ ಇರೋ ಪ್ಲೇಸಲ್ಲಿ ಇರುತ್ತೆ ಆನೇ ಆಗಲ್ಲ ಮಿಷಿನ್, ಯಾಕಂದರೆ ಅದು ಬೇಕಾಗಿರೋಷ್ಟು ಮೇಂಟೈನ್ ಮಾಡ್ತದೆ ಅಷ್ಟೇ. ಅದು ಕೂಲಿಂಗ್ ಇರೋ ಪ್ಲೇಸಲ್ಲಿ ಇಟ್ಟರೆ ಜಾಸ್ತಿ ಹೊತ್ತು ಆನ್ನಲ್ಲಿ ಇರುತ್ತೆ ಲೈಟ್. ಹಂಗೆ ಅಲ್ಲಲ್ಲ ಹೇಳ್ತಾ ಇದೀವಿ ನಾವು, ವಿಸಿಟಿಂಗ್ ಇರೋದಿಲ್ಲ ಇಲ್ಲಿ. ಯಾಕೆಂದ್ರೆ ನಮ್ಗೆ ಎಷ್ಟೇ ಕೆಲಸಗಳಿರುತ್ತೆ ಎಲ್ಲ ಬಿಟ್ಕೊಂಡ್ಬಿಡ್ತೀವಿ. ಅಲ್ಲಿ ನೋಡಿ ಕೆಲಸ ಮಾಡ್ತಾ ಇದಾರೆ, ಇಲ್ಲೆಲ್ಲ ಆಫೀಸರ್ ಕೆಲ ಇಲ್ಲ ಸರ್. ಮೊಟ್ಟೆಗಳು ಅಲ್ಲ, ನಿಮ್ಗೆ ಮರಿಗಳು ಬರ್ದಿದ್ರೆ ಪರವಾಗಿಲ್ಲ ಅಂದ್ರೆ ಹೇಳಿ, ಇಲ್ಲ ಆಸೆಲ್ ಕ್ರಾಸ್ ಬೇಕಾ, ಬೆಂಗಳೂರಲ್ಲಿ ಸಿಗುತ್ತೆ, ನೀವು 1000 ಮೊಟ್ಟೆ ಬೇಕಾದ್ರೆ ಸಿಗುತ್ತೆ. ನಾನು ಅಡ್ರೆಸ್ ಕೊಡ್ತೀನಿ, ಫ್ರೆಶ್ ಮೊಟ್ಟೆನೇ ಕೊಡ್ತಾರೆ, ತಗೊಳ್ಳಿ. ಬೆಂಗಳೂರು CPD ಹೆಸರುಘಟ್ಟ.
ಸಿದ್ದರಾಮಯ್ಯ ಹತ್ರ ಇಲ್ಲಿರೋದು ನಾಟಿ ಫಾರಮ್. ಅವ್ರು ಕೊಡಲ್ಲ ಬಿಡಿ ಸರ್, ಸುಮ್ಮನೆ ಏನಕ್ಕೆ ಅವರೆಲ್ಲ ಕೊಡಲ್ಲ ಬಿಡಿ, ಸುಮ್ಮನೆ ಹೋದ್ರೆ ನೀವು ಟೈಮ್ ವೇಸ್ಟ್ ಅಷ್ಟೇ ಸುಮ್ಮನೆ. ಅವರು ಒಂದು 45 ಕೋಳಿ ಇಟ್ಕೊಂಡಿದ್ದಾರೆ, ಲೋಕಲ್ 45 ಕೋಳಿ ಇಟ್ಕೊಂಡಿದ್ದಾರೆ. ಅದು ನಾಟಿ ಕೋಳಿ ಪನ್ನೀರ್ ಕೋಳಿ ಆಗಿರೋದ್ರಿಂದ ಅವ್ರದ್ದು ಸ್ವಲ್ಪ ಬೋನ್ಸ್ಗೆಲ್ಲ ಒಳ್ಳೇದು ಮೊಟ್ಟೆಗಳು. ಅವ್ರೇನ್ ಮಾಡ್ತಾರೆ ಅಂದ್ರೆ ಲೋಕಲ್ ಇರೋರು ಟಿನಿ ಕಾಸ್ಟ್ ತಗೊಳ್ತಾರೆ. ಇವರು ಸ್ವಲ್ಪ ಬಾಡಿ ವೀಕ್ ಆಗಿರ್ತಕ್ಕಂಥವ್ರು ಮುದುಕರು ಎಲ್ಲ ಬಿಡೋದೇ ಇಲ್ಲ ಅಲ್ಲೆಲ್ಲ. ನಾವೇ ಎಷ್ಟೋ ಸಾರಿ ಕೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟಿದ್ವಿ. ಫಾರಂ ಇರೋದಿಲ್ಲ ಇದು ಕನಂಪಲ್ಲಿ. ಅರ್ಣಾರೆಡ್ಡಿ ಅಂತ ವಾಟರ್ ಟ್ಯಾಂಕರ್ಸ್ ಎಲ್ಲ ಓಡಿಸ್ತಾರೆ. ಆ ಲಾಸ್ಟ್ ಅಲ್ಲಿ ಇದು ಆರ್ಚ್ ರೋಡ್ ಅಲ್ಲ, ಲಾಸ್ಟ್ ಅಲ್ಲಿ. ಹಾ ಸಿಗಲ್ಲ, ಇಲ್ಲಿ ಸಿಗಲ್ಲ. ಹೆಸರುಘಟ್ಟನಲ್ಲಿ ಸಿಗುತ್ತೆ ನಿಮ್ಗೆ, ಬೆಂಗಳೂರು ಹೆಸರುಘಟ್ಟ. ಅಲ್ಲಿರೋದೇ ಪೋಲ್ಟ್ರಿ ಫಾರ್ಮ್ ಅದು ಅವ್ರದ್ದು. ಅವ್ರ ಮೊಟ್ಟೆಗಳು ಮರಿಗಳೆಲ್ಲ ಸೇಲ್ ಮಾಡ್ತಾರೆ. ಮರಿಗಳು ಕೊಡ್ತಾರೆ, ಮೊಟ್ಟೆಗಳು ಕೊಡ್ತಾರೆ. ಹೌದಾ, ಮೇ ಬಿ ಸ್ಟಾಕ್ ಇರ್ಬೋದು ಅವತ್ತಷ್ಟೇ. ಸ್ಟಾಕ್ ಜಾಸ್ತಿ ಇರ್ಬೋದು. ರೆಕಮೆಂಡ್ ನಿಮ್ ಮೊಟ್ಟೆಗಳಿಗೆ ರೆಕಮೆಂಡ್ ಏನ್ ಬೇಕಾಗಿಲ್ಲ, ಹೋಗಿದ ತಕ್ಷಣ ಕೊಟ್ಬಿಡ್ತಾರೆ. ಹೆಸರುಘಟ್ಟ ಡೈಲಿ ಅವ್ರಿಗೆ ಬರ್ತಾ ಇರುತ್ತೆ 800-1000 ಮೊಟ್ಟೆ ಇಡಿಸ್ತಾನೆ. ಓಕೆ ಸರ್. ಪ್ರೈಸಸ್ ಎಲ್ಲ ಏನಿರಲ್ಲ ಸರ್, 100% ಏನಿರಲ್ಲ ಪ್ರೈಸಸ್ ಸರ್. ಇದು ನಮ್ಮ ಫ್ಯಾಕ್ಟ್ರಿ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ತಯಾರಿ ಎಲ್ಲ ಮಾಡ್ತಾ ಇರ್ತೀವಿ ನೋಡಿ. ವುಡ್ ಎಲ್ಲ ತಗೊಂಡ್ಬಂದು ಅದನ್ನ ಕೆಲಸದವ್ರು ಬರ್ತಾರೆ, ಅವರೆಲ್ಲ ಫ್ರೇಮ್ಗಳೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ನಮಗೆ ಬಾಕ್ಸ್ಗಳೆಲ್ಲ ರೆಡಿ ಆಗ್ತಾ ಇರುತ್ತೆ. ವೈರಿಂಗ್ ಸಿಸ್ಟಮ್ 4 ಜನ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಯಾವುದೇ ವಿಷಯಕ್ಕೆ ಟೆನ್ಷನ್ ತಗೋಬೇಡಿ. ನೀವು ದುಡ್ಡು ಹಾಕ್ತಿವಿ ನಮಗೆ, ಅವಾಗ ಇನ್ಕ್ಯುಬೇಟರ್ ಬರಲ್ವೇನೋ ಇಂಥ ಟೆನ್ಷನ್ ಎಲ್ಲ ಬೇಕಾಗಿರೋದಿಲ್ಲ. ನಿಮ್ಮ ನಿರಂತರ ಕೆಲಸನೇ ಇದಾಗಿರ್ತದೆ. ಏನಂದ್ರೆ ಇನ್ಕ್ಯುಬೇಟರ್ಸ್ ವಿಷಯದಲ್ಲಿ ಈ ಕಡೆ ನೋಡ್ಕೋಬಹುದು ನೀವು. ಈ ಕಡೆ ಎಲ್ಲ ತಯಾರಿ ಆಗ್ತಾ ಇರ್ತಕ್ಕಂಥ, ಇವಾಗ ಅಲ್ಲಿ ಆಫೀಸ್ ರೂಮ್ ಅಲ್ಲಿ ನೋಡಿದ್ರಿ, ಮತ್ತೆ ಇಲ್ಲೆಲ್ಲ ತಯಾರಿ ಆಗ್ಬೇಕಾಗಿರ್ತಕ್ಕಂಥ ಇನ್ಕ್ಯುಬೇಟರ್ಸ್ ಬಾಕ್ಸ್ ಎಲ್ಲ ಇವಾಗಿರ್ತವೆ. ಯಾವುದೇ ವಿಷಯಕ್ಕೂ ಟೆನ್ಷನ್ ಬೇಕಾಗಿಲ್ಲ ಸರ್ ನಿಮ್ಗೆ. ಸರ್ ನೋಡಿ, ಇದು ನಮ್ ಫಾರ್ಮ್ ಆಗಿರುತ್ತೆ. ಇಲ್ಲಿ ನಮ್ ಕೋಳಿಗಳೆಲ್ಲ ಇಲ್ಲಿ ಬಿಟ್ಟು ಇಲ್ಲಿರುತ್ತೆ. ನಾವಾದ್ರೆ ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ ತರ ಮನೆಯಲ್ಲಿ ಕುತ್ಕೊಂಡು ಇನ್ಕ್ಯುಬೇಟರ್ ತಯಾರಿ ಮಾಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ಇಲ್ದಿರ ಕೊಡತಕ್ಕಂತ ಆದ್ರೆ ಇಲ್ಲ ಸರ್. ನನ್ನ ಹತ್ರ ಡೈಲಿ ಬರ್ತಕ್ಕಂಥ ಮೊಟ್ಟೆಗಳೆಲ್ಲ ತಗೊಂಡೋಗಿ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟು ಮರಿಗಳು ಮಾಡಿಸಿ ಆತರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ನಾನು ಇನ್ಕ್ಯುಬೇಟರ್ ಸೇಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಇನ್ಕ್ಯುಬೇಟರ್ಸ್ ಇದು ಕೋಳಿಗಳಿಗಾಗಿ, ನನಗೆ ಕೋಳಿಗಳಿಗಾಗಿರ್ಬೋದು, ಮರಿಗಳಿಗಾಗಿರ್ಬೋದು, ಮೊಟ್ಟೆಗಳಿಗಾಗಿರ್ಬೋದು ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಹತ್ರ ಬರ್ತಕ್ಕಂಥ ಮೊಟ್ಟೆಗಳೆಲ್ಲ ನಾನು ತಗೊಂಡೋಗಿ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟು ಮರಿಗಳು ಮಾಡಿಸ್ತೇನೆ. ಆ ಮರಿಗಳು ಬಂದು ನಮ್ಮಲ್ಲಿ ಇಲ್ಲಿ ಇನ್ಕ್ಯುಬೇಟರ್ ಸುಮಾರು ಜನ ಬಂದು ತಗೊಂಡ್ ಹೋಗ್ತಾ ಇರ್ತಾರೆ. ಅವ್ರು 10 ಬೇಕು, 20 ಬೇಕು, 30 ಬೇಕು ಅಂತ ಇರುವಾಗ ಮರಿಗಳು ಚಿಕ್ಕ ಮರಿಗಳಾಗಲೇ ತಗೊಂಡು ಹೋಗ್ಬಿಡ್ತಾರೆ. ನಾನೇನು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ ಸರ್ ಮರಿಗಳನ್ನ. ಆ ತರ ಇನ್ನು ದೊಡ್ಡ ಕೋಳಿಗಳಾದ್ರೆ ಸೇಲ್ಗಿಲ್ಲ ಸರ್. ನನಗೆ ಬ್ರೀಡಿಂಗ್ ಸೆಟಪ್ ಇದೊಂದೇ ಇರೋದು. ಇದ್ರಲ್ಲಿ ನಾನು ಕೋಳಿಗಳು ಮಾರ್ಬಿಟ್ರೆ ಮತ್ತೆ ನಾನು ಬೇರೆ ಹತ್ರ ಹೋಗಿ ಕೊಂಡ್ಕೊಂಡ್ ಬರ್ಬೇಕು. ಅದಕ್ಕೆ ನಾನು ಕೋಳಿಗಳು ತಗೊಂಡ್ಬಂದು ಹಾಕಲ್ಲ, ಇಲ್ಲಿಂದ ಬೇರೆಯವ್ರು ಸೇಲ್ ಕೂಡ ಮಾಡಲ್ಲ, ಆ ತರ ಸರ್.